ಮಳೆ ನಿರಂತರವಾಗಿ ಸುರಿಯುತ್ತಿತ್ತು. ರಸ್ತೆಯೆಲ್ಲ ಖಾಲಿಯಾಗಿತ್ತು. ತನಿಖಾ ವರದಿಗಾಗಿ ಬಂದಿದ್ದ ಪತ್ರಕರ್ತ ಹರ್ಷ ರಾತ್ರಿ ತಂಗಲು ಒಂದು ಹಳೆಯ ಹೋಟೆಲ್ಗೆ ಬಂದನು. ಹೋಟೆಲ್ ಹೊರಗಿನಿಂದಲೇ ವಿಚಿತ್ರವಾಗಿ ಕಾಣುತ್ತಿತ್ತು. ಒಳಗೆ ಕಾಲಿಟ್ಟ ತಕ್ಷಣ ಅಲ್ಲಿನ ಮೌನ ಅವನ ಮನಸ್ಸಿನಲ್ಲಿ ಅಜ್ಞಾತ ಭಯವನ್ನು ಹುಟ್ಟಿಸಿತು. ನಮಸ್ಕಾರ. ಒಂದು ರೂಮ್ ಸಿಗುತ್ತದೆಯಾ? ಸಿಗ್ತದೆ ಸರ್. ಒಂದು ರೂಮ್ ಮಾತ್ರ ಖಾಲಿ ಇದೆ. ಯಾವ ರೂಮ್? 307. ಸರಿ, ಅದನ್ನೇ ಕೊಡಿ. ಒಂದು ಮಾತು ನೆನಪಿಡಿ ಸರ್. ಏನು? ರಾತ್ರಿ 12 ಗಂಟೆಯ ನಂತರ ಯಾರೇ ಬಾಗಿಲು ತಟ್ಟಿದ್ರೂ ದಯವಿಟ್ಟು ಬಾಗಿಲು ತೆರೆಯಬೇಡಿ. ಭೂತದ ಕಥೆಯಾ? ನಾನು ಹೇಳಬೇಕಾದ್ದನ್ನು ಹೇಳಿದ್ದೇನೆ. ಉಳಿದದ್ದು ನಿಮ್ಮ ಇಷ್ಟ. ಹರ್ಷ ಮೆಟ್ಟಿಲೇರಿ 3ನೇ ಮಹಡಿಗೆ ಹೋದನು. ದೀರ್ಘವಾದ ಕಾರಿಡಾರ್, ಮಂದ ಬೆಳಕು, ಗಾಳಿಗೆ ಅಲುಗಾಡುವ ಕಿಟಕಿಗಳು ಇವೆಲ್ಲವೂ ಆ ಜಾಗವನ್ನು ಇನ್ನಷ್ಟು ಭಯಾನಕವಾಗಿಸುತ್ತಿದ್ದವು. ಬಾಗಿಲು ತೆರೆದ ಕೂಡಲೇ ಒಳಗೆ ವಿಚಿತ್ರ ತಂಪಾದ ಗಾಳಿ ಬೀಸಿತು. ಹರ್ಷ ಅದನ್ನು ಸಾಮಾನ್ಯ ವಿಷಯವೆಂದು ನಿರ್ಲಕ್ಷ್ಯ ಮಾಡಿದ. ಹಳೆಯ ಹೋಟೆಲ್ ಅಂದ್ರೆ ಹೀಗೆ ಇರುತ್ತೆ. ನಾಳೆ ಕೆಲಸ ಇದೆ, ಮಲ್ಗೋಣ. ರಾತ್ರಿ 12 ಗಂಟೆ ಆಯಿತು. ಇಡೀ ಹೋಟೆಲ್ ಮೌನವಾಗಿತ್ತು. ಅಷ್ಟರಲ್ಲಿ ಬಾಗಿಲು ತಟ್ಟುವ ಶಬ್ದ ಕೇಳಿಸಿತು. ಹರ್ಷ ನಿಧಾನವಾಗಿ ಎದ್ದು ಬಾಗಿಲಿನ ಕಡೆ ನಡೆಯಲು ಆರಂಭಿಸಿದ. ಮ್ಯಾನೇಜರ್ ಹೇಳಿದ ಮಾತು ಅವನಿಗೆ ನೆನಪಾಯಿತು. ರಾತ್ರಿ 12 ಗಂಟೆಯ ನಂತರ ಯಾರೇ ಬಾಗಿಲು ತಟ್ಟಿದ್ರೂ ದಯವಿಟ್ಟು ಬಾಗಿಲು ತೆರೆಯಬೇಡಿ. ಆದರೆ ಕುತೂಹಲ ಭಯಕ್ಕಿಂತ ದೊಡ್ಡದಾಗಿತ್ತು. ಅವನು ಬಾಗಿಲಿನ ಕಣ್ಣಿನಿಂದ ಹೊರಗೆ ನೋಡಿದ. ಹೊರಗೆ ಬಿಳಿ ಸೀರೆ ಧರಿಸಿದ ಒಬ್ಬ ಮಹಿಳೆ ನಿಂತಿದ್ದಳು. ಅವಳ ಮುಖ ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ. ದಯವಿಟ್ಟು ಬಾಗಿಲು ತೆರೆಯಿರಿ. ಯಾರು ನೀವು? ನನ್ನ ಬ್ಯಾಗ್ ಈ ರೂಮ್ ಒಳಗೆ ಉಳಿದಿದೆ. ಈ ರೂಮ್ಗೆ ನಾನು ಈಗಷ್ಟೇ ಬಂದಿದ್ದೇನೆ. ದಯವಿಟ್ಟು ನನಗೆ ಸಹಾಯ ಮಾಡಿ. ಹರ್ಷ ಬಾಗಿಲು ತೆರೆಯಲು ಕೈ ಚಾಚುತ್ತಾನೆ. ಆದರೆ ಅವನಿಗೆ ಮ್ಯಾನೇಜರ್ ಮಾತು ಮತ್ತೆ ನೆನಪಾಗುತ್ತದೆ. ಅವನು ಕೈ ಹಿಂದಕ್ಕೆ ತೆಗೆದುಕೊಳ್ತಾನೆ. ಕ್ಷಮಿಸಿ, ನಾನು ಬಾಗಿಲು ತೆರೆಯುವುದಿಲ್ಲ. ಕೆಲವು ಕ್ಷಣಗಳ ನಂತರ ಹೊರಗಿನ ಧ್ವನಿ ಸಂಪೂರ್ಣ ನಿಂತು ಹೋಗುತ್ತದೆ. ಹರ್ಷ ಮತ್ತೆ ಬಾಗಿಲಿನ ಕಣ್ಣಿನಿಂದ ನೋಡ್ತಾನೆ. ಹೊರಗೆ ಯಾರೂ ಇರುವುದಿಲ್ಲ. ಹರ್ಷನ ಮೈಯೆಲ್ಲ ನಡುಗತೊಡಗಿತು. ಅಷ್ಟರಲ್ಲಿ ಕೊಠಡಿಯ ಕನ್ನಡಿಯಲ್ಲಿ ಯಾರೋ ಹಿಂದಿನಿಂದ ನಡೆದು ಹೋಗುವ ನೆರಳು ಕಾಣಿಸಿತು. ಹರ್ಷ ತಕ್ಷಣ ಹಿಂದಿರುಗಿ ನೋಡಿದ. ಕೊಠಡಿಯಲ್ಲಿ ಅವನು ಒಬ್ಬನೇ ಇದ್ದ. ಇದು ಹೇಗ್ ಸಾಧ್ಯ? ನಾನು ಕನಸು ಕಾಣ್ತಾ ಇದ್ದೀನಾ? ರಾತ್ರಿಯ ಘಟನೆಗಳಿಂದ ಹರ್ಷನಿಗೆ ನಿದ್ದೆಯೇ ಬರಲಿಲ್ಲ. ಬೆಳಗ್ಗೆ ಮೊದಲನೇದಾಗಿ ಅವನು ಕೆಳಗೆ ರಿಸೆಪ್ಷನ್ಗೆ ಬಂದನು. ಮ್ಯಾನೇಜರ್ ಅವನ ಮುಖ ನೋಡುತ್ತಿದ್ದಂತೆ ಏನಾಯಿತೆಂಬುದು ಅವನಿಗೆ ಅರ್ಥವಾಯಿತು. ಹರ್ಷ ರಾತ್ರಿ ನಡೆದ ಪ್ರತಿಯೊಂದು ಘಟನೆಯನ್ನೂ ವಿವರಿಸಿದ. ಕೆಲವು ಕ್ಷಣ ಮೌನವಾಗಿದ್ದ ಮ್ಯಾನೇಜರ್ ರಿಸೆಪ್ಷನ್ನ ಕೆಳಗಿದ್ದ ಒಂದು ಹಳೆಯ ಫೈಲ್ ತೆಗೆದನು. ಅದರೊಳಗಿದ್ದ ಹಳದಿ ಬಣ್ಣದ ಪತ್ರಿಕೆಯನ್ನು ಹರ್ಷನ ಕೈಗೆ ಕೊಟ್ಟನು. ಪತ್ರಿಕೆಯ ಶೀರ್ಷಿಕೆ ಓದಿದ ಹರ್ಷನ ಹೃದಯ ಬಡಿತ ಹೆಚ್ಚಾಯಿತು. 5 ವರ್ಷಗಳ ಹಿಂದೆ ಹೋಟೆಲ್ ಕೊಠಡಿ 307ರಲ್ಲಿ ಯುವತಿಯ ಕೊಲೆ. ಅದರ ಫೋಟೋ, ರಾತ್ರಿ ಬಾಗಿಲು ತಟ್ಟಿದ್ದ ಅದೇ ಮಹಿಳೆಯದು. ಇದು ಇದೇ ಮಹಿಳೆ? ಹೌದು ಸರ್. ಅವಳ ಹೆಸರು ಸುಗಂಧಿ. ಅವಳಿಗೆ ಏನಾಯಿತು? ಯಾರೋ ಅವಳನ್ನು ಇದೇ ಕೊಠಡಿಯಲ್ಲಿ ಕೊಲೆ ಮಾಡಿದ್ರು. ಕೊಲೆಗಾರ ಸಿಕ್ನಾ? ಇಲ್ಲ. ಹಾಗಾದ್ರೆ ನಿನ್ನೆ ರಾತ್ರಿ ನಾನು ನೋಡಿದ್ದು? ಅದನ್ನು ನಂಬುವುದು ನಿಮ್ಮ ಇಷ್ಟ. ಆದರೆ 307ರಲ್ಲಿ ತಂಗಿದ ಹಲವರು ಇದೇ ಮಾತನ್ನು ಹೇಳಿದ್ದಾರೆ. ಸತ್ಯ ತಿಳಿಯುವ ನಿರ್ಧಾರ ಮಾಡುತ್ತಾನೆ. ಅವನು ಮತ್ತೆ 307ನೇ ಕೊಠಡಿಗೆ ಹೋಗುತ್ತಾನೆ. ಈ ಬಾರಿ ಕೊಠಡಿಯನ್ನು ಸಂಪೂರ್ಣ ಪರಿಶೀಲಿಸಲು ಆರಂಭಿಸುತ್ತಾನೆ. ಆಗ ಅವನಿಗೆ ಒಂದು ಡೈರಿ ಸಿಗುತ್ತದೆ. ಆ ಡೈರಿಯ ಕೊನೆಯ ಪುಟದಲ್ಲಿ ಕೇವಲ ಒಂದು ಸಾಲು ಬರೆಯಲಾಗಿತ್ತು. ನನ್ನನ್ನು ನಂಬಿದವನೇ ನನ್ನನ್ನು ಕೊಂದ. ಅಂದ್ರೆ ಕೊಲೆ ಮಾಡಿದವನು ಅವಳಿಗೆ ತುಂಬಾ ಪರಿಚಯದ ವ್ಯಕ್ತಿ. ಅಷ್ಟರಲ್ಲಿ ಕೊಠಡಿಯ ಬಾಗಿಲು ನಿಧಾನವಾಗಿ ತಾನೇ ಮುಚ್ಚಿಕೊಳ್ತದೆ. ಯಾರು ಇದ್ದೀರಾ? ಯಾರಿಂದಲೂ ಉತ್ತರ ಬರುವುದಿಲ್ಲ. ಆದರೆ ಅದೇ ಮಹಿಳೆಯ ಧ್ವನಿ ಮತ್ತೆ ಕೇಳಿಸುತ್ತದೆ. ಸತ್ಯ ಕನ್ನಡಿಯ ಹಿಂದೆ ಇದೆ. ಕನ್ನಡಿಯನ್ನು ತೆಗೆದಾಗ ಗೋಡೆಯ ಮೇಲೆ ಒಂದು ಹೆಸರು ಬರೆಯಲಾಗಿರುತ್ತದೆ. ಆ ಹೆಸರನ್ನು ನೋಡಿ ಅಭಿ ಬೆಚ್ಚಿ ಬೀಳುತ್ತಾನೆ. ಸತೀಶ್.
ಕನ್ನಡಿಯ ಹಿಂದೆ ಬರೆಯಲಾಗಿದ್ದ ಹೆಸರು ಸತೀಶ್. ಹರ್ಷನಿಗೆ ಆಘಾತವಾಯಿತು. ಸತೀಶ್ ಅದೇ ಹೋಟೆಲ್ ಮ್ಯಾನೇಜರ್ನ ಹೆಸರು. ಹರ್ಷ ತಕ್ಷಣ ಕೆಳಗೆ ಓಡಿದ. ಆದರೆ ರಿಸೆಪ್ಷನ್ ಖಾಲಿಯಾಗಿತ್ತು. ಮ್ಯಾನೇಜರ್ ಎಲ್ಲಿಯೂ ಕಾಣಿಸುತ್ತಿರಲಿಲ್ಲ. ಅಷ್ಟರಲ್ಲಿ ಶೌಚಾಲಯದ ಕಡೆಯಿಂದ ನಗುವಿನ ಶಬ್ದ ಕೇಳಿಸಿತು. ಹರ್ಷ ನಗೆ ಕೇಳಿಸಿದ ಕಡೆಗೆ ಓಡಿದ. ಕತ್ತಲಲ್ಲಿ ಮ್ಯಾನೇಜರ್ ನಿಂತಿದ್ದ. ಸತೀಶ್, ಸುಗಂಧಿಯನ್ನು ಕೊಂದಿದ್ದು ನೀನಾ? 5 ವರ್ಷಗಳಿಂದ ಯಾರಿಗೂ ಈ ಸತ್ಯ ಗೊತ್ತಾಗಿರಲಿಲ್ಲ. ಯಾಕೆ ಕೊಂದೆ? ಅವಳು ನನ್ನ ಕಳ್ಳತನದ ಸಾಕ್ಷಿಯಾಗಿದ್ದಳು. ಅವಳು ಪೊಲೀಸರಿಗೆ ಹೇಳುತ್ತೇನೆ ಎಂದಳು. ಆದ್ದರಿಂದ ನಾನು ಅವಳನ್ನು ಶಾಶ್ವತವಾಗಿ ಮೌನಗೊಳಿಸಿದೆ. ಈಗ ನಿನ್ನ ಆಟ ಮುಗಿಯಿತು. ನಿನ್ನನ್ನು ಕೂಡ ಇದೇ ಕೊಠಡಿಯಲ್ಲಿ ಕೊಂದರೆ ಹರ್ಷ ಸತೀಶ್ನಿಗೆ ಹೊಡೆಯಲು ಮುಂದಾಗ್ತಾನೆ. ಅದೇ ಕ್ಷಣದಲ್ಲಿ ಬಿಳಿ ಸೀರೆಯಲ್ಲಿದ್ದ ಸುಗಂಧಿಯ ಆತ್ಮ ಹರ್ಷನ ಹಿಂದೆ ಕಾಣಿಸುತ್ತದೆ. ಸತೀಶ್ ಭಯದಿಂದ ಓಡುತ್ತಾನೆ. ಅದೇ ಸಮಯದಲ್ಲಿ ಪೊಲೀಸರು ಹೋಟೆಲ್ಗೆ ಬರ್ತಾರೆ. ಹರ್ಷ, ನೀವು ಕೊಟ್ಟ ಮಾಹಿತಿಯಿಂದಲೇ ನಾವು ಸಮಯಕ್ಕೆ ಬಂದೆವು. ಸಾಕ್ಷಿ ಎಲ್ಲವೂ ಆ ಡೈರಿಯಲ್ಲಿದೆ. 5 ವರ್ಷದ ರಹಸ್ಯಕ್ಕೆ ಇಂದು ಅಂತ್ಯ ಸಿಕ್ಕಿತು. ಸತೀಶನ್ನು ಪೊಲೀಸರು ಬಂಧಿಸಿದ್ರು. ಹೋಟೆಲ್ನಿಂದ ಹೊರಡುವಾಗ ಹರ್ಷ ಕೊನೆಯ ಬಾರಿ 3ನೇ ಮಹಡಿಯ ಕಡೆ ನೋಡ್ತಾನೆ. ಕೊಠಡಿಯ ಕಿಟಕಿಯಲ್ಲಿ ಸುಗಂಧಿ ನಗುತ್ತಾ ನಿಂತಿರ್ತಾಳೆ. ಅವಳು ನಿಧಾನವಾಗಿ ಕೈ ಬೀಸ್ತಾಳೆ. ನಂತರ ಮಂಜಿನಲ್ಲಿ ಕರಗಿ ಹೋಗ್ತಾಳೆ. ಕೆಲವು ರಹಸ್ಯಗಳು ಕಾಲದೊಂದಿಗೆ ಮರೆಯಾಗುವುದಿಲ್ಲ. ಸತ್ಯ ಹೊರಬರುವವರೆಗೂ ಅವು ಕಾಯುತ್ತಲೇ ಇರುತ್ತವೆ. ಕೆಲವೊಮ್ಮೆ ನ್ಯಾಯವನ್ನು ಜೀವಂತರೂ ಅಲ್ಲ, ಮೌನವಾಗಿ ಕಾಯುತ್ತಿರುವ ಆತ್ಮಗಳೇ ಸಾಧಿಸುತ್ತವೆ.